ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ರು? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ತೀರಾ ಅಂದ್ಕೊಂಡಿರ್ತೀನಿ. ಇವಾಗ ನಾನಿಲ್ಲಿ ಸಬ್ಬಕ್ಕಿ ಮತ್ತು ಶಾವ್ಗೆ 2 ಸೇರಿಸಿ ಒಂದು ಪಾಯಸನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನಮಗೆ ಹೀಟ್ ಆದಾಗ ಬಾಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ತಂಪಾಗುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಒಂದು ಮುಷ್ಟಿಯಷ್ಟು ಗೋಡಂಬಿನ ಹಾಕಿ ಹುರ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿನೂ ಸೇರಿಸಿ ಹುರ್ಕೋಬೇಕು. ಎರಡನ್ನೂ ಹುರಿದು ಒಂದು ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಎತ್ತಿಟ್ಕೊಂಡಾದಮೇಲೆ ನಾನು ಒಂದು ಬಟ್ಲಷ್ಟು ಶಾವಿಗೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದೇ ತುಪ್ಪದಲ್ಲಿ ಒಂದು ಬಟ್ಲಷ್ಟು ಶಾವಿಗೆನ ಸೇರಿಸಿ ಹುರ್ಕೋಬೇಕು. ಈ ಪಾಯಸನ ನಾನು ಆವಾಗವಾಗ ಮಾಡ್ತಾಯಿರ್ತೀನಿ. ಕಾರಣ ಚಿಕನ್ ಏನಾದರೂ ಮಾಡಿದಾಗ ಮಾಡ್ತೀನಿ, ತಂಪಾಗುತ್ತೆ ಅಂತ. ಮತ್ತು ಇದನ್ನು ಹುರಿದು ಬ್ರೌನ್ ಕಲರ್ ಬರೋ ಥರ ಹುರಿದು ಎತ್ತಿಟ್ಕೋಬೇಕು. ನಾನಿಲ್ಲಿ ಒಂದು ಬಟ್ಲಷ್ಟು ಸಬ್ಬಕ್ಕಿನ 2 ಅವರ್ ನೆನೆಸಿಟ್ಕೊಂಡಿದ್ದೆ. ಇವಾಗ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರಿಗೂ ಸ್ವಲ್ಪ ಜಾಸ್ತಿ ನೀರಿಟ್ಟು ಅದರೊಳಗಡೆ ನೆನೆಸಿಟ್ಟಿರೋ ಸಬ್ಬಕ್ಕಿನ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕುದಿ ಬರ್ಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದ್ಮೇಲೆ ನಾವು ಅದನ್ನು ಸೋಸ್ಕೋಬೇಕು. ಕಾರಣ ಸಬ್ಬಕ್ಕಿನಲ್ಲಿರೋ ಇದೆಲ್ಲ ಹೊರಟೋದ್ರೆ ಚೆನ್ನಾಗಿರುತ್ತೆ, ಹಾಲು ಒಡ್ಕೊಳ್ಳಲ್ಲ. ಹಂಗಾಗಿ ನಾನು ಈ ಥರ ಮಾಡ್ತೀನಿ. ಹಾಲು ಒಡ್ಕೊಳ್ದೇ ಇರಲಿ ಅಂತ ಅದ್ರ ಪಾಲಿಶ್ ಥರ ಇರೋದೆಲ್ಲ ಹೊರಟೋಗುತ್ತೆ. ಇವಾಗ ಇದನ್ನು ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಕೂಡ ಅದನ್ನು ಚೆನ್ನಾಗಿ ತೊಳ್ಕೊಂಡೆ. ನಮ್ಮ ಪಾಯಸ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ, ಹಾಲು ಒಡ್ಕೊಳ್ಳಲ್ಲ. ಇದ್ರ ಅಂಶ ಹಂಗೆ ಇದ್ದರೆ ಒಡ್ಕೊಳ್ಳುತ್ತೆ ಹಾಲು. ಹಂಗಾಗಿ ಈಗ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ ಸುಮಾರು 1/4 ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಾದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋ ಸಬ್ಬಕ್ಕಿನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇನು ಗಂಟು ಬರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಾಲು ಮತ್ತೊಂದು ಸಲ ಕುದಿ ಬಂದಿರುತ್ತೆ. ಇವಾಗ ಈಗ ಕುದಿ ಬಂದ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿರೋ ಶಾವ್ಗೆನ ಸೇರಿಸ್ಕೋಬೇಕು. ಸಬ್ಬಕ್ಕಿ ಶಾವ್ಗೆ 2 ಸೇರಿಸಿ ಮಾಡಿದ್ರೆ ಪಾಯಸ ತುಂಬ ಚೆನ್ನಾಗಿರುತ್ತೆ. ಬರೀದೇ ಸಪ್ರೇಟ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಹುರಿದಿಟ್ಕೊಂಡಿರೋ ಶಾವ್ಗೆನ ಸೇರಿಸ್ಕೊಂಡಿದ್ದೀನಿ. ಶಾವ್ಗೆ ಒಂದು ಕುದಿ ಬಂದಮೇಲೆ ನೀವು ನೋಡಿ ತಿಕ್ನೆಸ್ ಕರೆಕ್ಟಾಗಿರುತ್ತೆ. ನೀರೇನು ಹಾಕೋಕ್ಕೆ ಹೋಗಬೇಡಿ. ಇದು ಇವಾಗ ಹೆಂಗಿರುತ್ತೆ ಹಂಗೆ ಇರುತ್ತೆ. ಬಿಸಿಲು ಹೇಗಿರುತ್ತೆ ಹಾಗೆ ಆರದ ಮೇಲೂ ಇರುತ್ತೆ, ಗಟ್ಟಿ ಏನಾಗಲ್ಲ. ತಿಕ್ನೆಸ್ ಕರೆಕ್ಟಾಗಿದೆ. ಶಾವಿಗೆ ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಸಕ್ಕರೆ ಸೇರಿಸ್ಕೋಬೇಕು. ಸ್ಟವ್ ಉರಿತಾ ಇದ್ದಾಗಲೇ ಸಕ್ಕರೆ ಹಾಕ್ಕೋಬಾರ್ದು. ನಾನಿಲ್ಲಿ ಸ್ಟವ್ನ ಆಫ್ ಮಾಡಿ ಸಕ್ಕರೆ ಸೇರಿಸ್ತೀನಿ. 1.5 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಸಕ್ಕರೆ ಸೇರಿಸ್ಕೋತೀನಿ. ಈ ಥರ ಸ್ಟವ್ನ ಆಫ್ ಮಾಡಿ ಸಕ್ಕರೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರೋ ರುಚಿಯಾಗಿರೋ ಸಬ್ಬಕ್ಕಿ ಮತ್ತು ಶಾವ್ಗೆ 2 ಸೇರಿಸಿ ಮಾಡಿರೋಂಥ ಪಾಯಸ ರೆಡಿ ಆಗಿಬಿಡುತ್ತೆ. ಇವಾಗ ನಾನು ಸಕ್ಕರೆನೂ ಸೇರಿಸಿ ಸ್ಟವ್ ಆಫ್ ಮಾಡಿದ್ದೀನಿ. ಬಿಸಿ ಸಬ್ಬಕ್ಕಿ ಶಾವ್ಗೆ ಪಾಯಸ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಇನ್ನೂ ಹೆಚ್ಚಾದ ವೀಡಿಯೋಗಳನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರಲ್ಲ, ಸಬ್ಬಕ್ಕಿ ಶಾವ್ಗೆ ಪಾಯಸ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.